ಶ್ರೀ ಕ್ಷೇತ್ರ ಮಹಾದ್ವಾರ. ಹಾಂ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಶೃಂಗೇರಿ ದೇವಸ್ಥಾನ ಎಲ್ಲ ತೋರಿಸಿದ್ದೆ. ಈ ವ್ಲಾಗಲ್ಲಿ ಧರ್ಮಸ್ಥಳ ತೋರಿಸ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಉಜಿರೆ ಏನಿದೆ ನೋಡಿ, ಅಲ್ಲಿಂದ ಈಗ ಸೀದಾ ಧರ್ಮಸ್ಥಳದ ರೋಡಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಧರ್ಮಸ್ಥಳ, ನನ್ನ ಫೇವ್ರೆಟ್ ಪ್ಲೇಸು. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ, ಪೂರ್ತಿಯಾಗಿ ನೋಡಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಿ ಯೂನಿವರ್ಸಿಟಿ ಕಾಲೇಜು ಉಜಿರೆ. ಮುಂಚೆ ಎಲ್ಲ ನಾವು ವರ್ಷಕ್ಕೊಂದು ಸಲ ಹೋಗ್ತಾ ಇದ್ವಿ. ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳಕ್ಕೆ ತುಂಬಾ ಹತ್ರ ಇದೆ. ಒಂದು 2.5-3 ಅವರಲ್ಲಿ ಧರ್ಮಸ್ಥಳ ತಲುಪಿಬಿಡ್ತೀವಿ. ಬಟ್ ಬೆಂಗಳೂರಿಂದ ಅಂದರೆ ಸ್ವಲ್ಪ ದೂರನೇ ಆಗುತ್ತೆ. ವರ್ಷ ನಾವು ಹೋಗ್ತಾ ಇದ್ವಿ. ಅಂದರೆ ನಾನು ಮಂಜುನಾಥ ಸ್ವಾಮಿ ಜಾಸ್ತಿ ನಂಬ್ತೀನಿ ಈಗಲೂ ಕೂಡ. ಮಂಜುನಾಥ ಸ್ವಾಮಿಗೆ ಕಾಣಿಕೆ ಎತ್ತಿಡೋದು, ಈ ರೀತಿ ತನುಗೇನಾದ್ರು ಹುಷಾರಿಲ್ಲ ಅಂದರೆ ಕಾಣಿಕೆ ಎತ್ತಿಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ತನುನ ಕರ್ಕೊಂಡು ಹೋಗೋದು, ಕಾಣಿಕೆ ಹಾಕ್ಸೋದು, ತನು ಕೂದಲೆಲ್ಲ ಕೊಡೋದು, ಈ ರೀತಿ ಎಲ್ಲ ನಾನು ತುಂಬ ನಂಬ್ತಾ ಇದ್ದೆ ಮಂಜುನಾಥ ಸ್ವಾಮಿನ. ಇತ್ತೀಚೆಗೆ ನಾನು ಹೋಗಲೇ ಇಲ್ಲ, ಒಂದು 4 ವರ್ಷನೇ ಆಗ್ತಾ ಬಂತು. ಇವತ್ತು ಹೋಗ್ತಾ ಇರೋದು ಏನೋ ಒಂಥರ ಖುಷಿ ಆಗ್ತಿತ್ತು. ಅದರಲ್ಲೂ ಸಾಯಂಕಾಲ ಟೈಮಲ್ಲಿ ಹೋಗ್ತಾ ಇದ್ದೀವಲ್ವ, ಒಂಥರ ಚೆನ್ನಾಗಿತ್ತು ವಾತಾವರಣ. ಧರ್ಮಸ್ಥಳದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಬಿಸಿಲು ಟೈಮಲ್ಲಿ ತುಂಬ ಸುಸ್ತಾಗ್ಬಿಡ್ತೀವಿ. ಸಂಜೆ ಟೈಮ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ತು ಇಷ್ಟ. ರೂಮ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಶೃಂಗೇರಿಯಲ್ಲೇ ಅರ್ಧ ಸುಸ್ತಾಗಿತ್ತು ನಮಗೆ. ಎಸ್ ಡಿ ಎಮ್ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇನ್ನೊಂದು ಮನೆ ಇದೆ, ಎಲ್ಲ ಇಂಜಿನಿಯರ್ ಕಾಲೇಜುಗಳು, ಮೆಡಿಕಲ್ ಕಾಲೇಜು, ಇಂಜಿನಿಯರ್ ಕಾಲೇಜ್ ಎಲ್ಲ ಇದೆ ಅನಿಸುತ್ತೆ ಇಲ್ಲಿ. ಸಿದ್ಧವನ ಗುರುಕುಲ ಉಜಿರೆ. ನೀಟಾಗಿಟ್ಟಿದ್ದಾರಲ್ವಾ. ಸ್ವಲ್ಪ ರಸ್ತೆ ಕಿತ್ತೋಗಿದೆ ಒಂಚೂರು, ಅದು ನೀಟಾಗಿದೆ. ಇಲ್ಲೆಲ್ಲ ಚೆನ್ನಾಗಿ ಗ್ರೀನ್ ಆಗಿ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಅದು ಇನ್ಸ್ಟಿಟ್ಯೂಟ್, ಅದೇ ಇಂಜಿನಿಯರಿಂಗ್ ಕಾಲೇಜ್ ಚಿನ್ನಿ. ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜು. ಯಾವುದಿದ? ಅಲ್ವಾ, ಎಷ್ಟು ಚೆನ್ನಾಗಿ ನೋಡು ಸಂಖ್ಯೆ ಹೂವು. ನಮ್ಮನೆ ಹತ್ರ ಅಲ್ಲಿ ನಾವು ಫಸ್ಟ್ ಇದ್ವಲ್ಲ ಇದರಲ್ಲಿ, ಅಲ್ಲಿ ಅದು ಇದು ಸಂಪಿಗೆ ಮರ ಅಲ್ವಾ? ಇದೇ ಥರ ಮರ ತಾನೇ? ಅದು ರಿಂಗಿಂಗ್ ಅಗಲ ಇರಲಿಲ್ಲ, ಉದ್ದಕ್ಕೆ ದೊಡ್ಡದಾಗಿತ್ತು. ಸಂಪಿಗೆ ಮರ ತಾನೇ ಅಲ್ವಾ? ಈ ಸಂಪಿಗೆ ಅಲ್ಲ ಮನೆ, ಇದೇನೋ ಶೋ ಗಿಡ ಥರ ಇದೆ. ಹೂನ ಸಂಪಿಗೆ ಅಲ್ಲ, ಇದು ಯಾವುದೋ ಬೇರೆ ಶೋ ಗಿಡ. ಅಗಲ ಬಿಡಲ್ಲ, ಉದ್ದುದ್ದ ಬಿಡೋದು ಅದು. ರೂಮ್ಗಳು ಸಿಗ್ತಾವೋ ಇಲ್ವಾ ಕಣ್ಮನೆ? ಎಲ್ಲ ರಜಾ ಅಲ್ವಾ, ವೀಕೆಂಡು. ಇವತ್ತು ಬರೀ ಫ್ರೈಡೇ ಅಲ್ವಾ, ಎಲ್ಲ ಬಂದಿರ್ತಾರೆ. ಪಾಲ್ಗುಣಿ ಲಾಡ್ಜ್ ಅಂತೇಳಿ ಯಾವುದೋ ಗೋಪಿ ಕಮಲ ಕಾಂಪ್ಲೆಕ್ಸ್. ಇಲ್ಲಿ ಸ್ವಲ್ಪ ರಸ್ತೆ ಎಲ್ಲ ಕಿತ್ತೋಗಿದೆ ಚೂರು ಅಲ್ವಾ? ಹಾಂ, 3 ವರ್ಷ ಆಯಿತು ಆಟೋದಲ್ಲಿ ಬಂದಿದ್ವಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ. ವೆಲ್ಕಮ್ ಟು. ಏನೋ ಹೌದಾ? ನೀರ ಚಿಲುಮೆ ಬಸ್ಸು ತಂಗುದಾಣ. ಅಡ್ಮಿಷನ್ ಬುಕಿಂಗ್ ಓಪನ್. ಕೊಂಕಣಿ ಭಾಷೆ ಗೋವಾದವ್ರು ಮಾತಾಡ್ತಾರೆ. ರೂಮ್ಗಳು ಸಿಗಲ್ಲ ಇಲ್ಲ ಅಂದರೆ. ಏನೋ ಚಿನ್ನ ಎಷ್ಟು ಚೆನ್ನಾಗಿತ್ತು ನೋಡಲ್ವಾ? ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದ. ಒಂಥರ ಲುಕ್ ಸಖತ್ ಚೆನ್ನಾಗಿತ್ತೆ. ವೈಟ್ ಎಲೆ
ಇದೇನೋ ಕಾಡಿನ ಎಲೆ, ಅದ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಹಾಂ ಹಾಂ ಒಳ್ಳೆ ಡ್ಯೂಟಿ ಮಾಡ್ತಾರೆ ಕಡಿಮೆ ಹೆಚ್ಚುಕೊಂಡು ಚೆನ್ನಾಗಿ ಇಟ್ಕೊಂಡು ಹಾಂ. ಸುಬ್ರಹ್ಮಣ್ಯ 69 ಇಲ್ಲಿಂದ ಧರ್ಮಸ್ಥಳ ಅಂದರೆ ಇಲ್ಲಿಂದ ಅಂದರೆ ಧರ್ಮಸ್ಥಳದಿಂದ ಒಂದು 65 4 ಕಿಲೋಮೀಟ್ರ್ ಹೋಗ್ಬೇಕು. ಹಾಂ. ಏನು ಇಷ್ಟೊಂದು ಲಾಡ್ಜ್ಗಳಿದ್ದಾವೆ. ಈ ಕಡೆ ಬೇಜಾನ್ ಲಾಡ್ಜ್ ಇದ್ದಾವೆ, ಮಸೀದಿ ಎಲ್ಲ ಇದೆ. ನಾವು ಅವಾಗ ಬರ್ತಾ ಇದ್ದು ಹೋಗ್ತಾ ಇದ್ದು, ಅಷ್ಟೊಂದು ಎಲ್ಲ ಕಡೆ ಗಮನಿಸ್ತಾ ಇರಲಿಲ್ಲ ಅಲ್ಲ. ನಾವು ಬರ್ತಾ ಇದ್ದು ಹೋಗ್ತಾ ಇದ್ದು. ವರ್ಷಕ್ಕೊಂದ್ಸಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು. ಮುರುಡೇಶ್ವರಕ್ಕೆ ಒಂದು ವರ್ಷದಲ್ಲಿ ಹೋಗೋದು. ಓಪನ್ ಇದೆಯಾ ನೋಡಿ, ಮನೆ ಹೋಗ್ಬರೋಣ. ಸೂರ್ಯನ ದೇವಸ್ಥಾನ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲೇ ಬಲಭಾಗದಲ್ಲೇ ರಾಮ ಮಂದಿರ ಅಂದರೆ ರಾಮನ ದೇವಸ್ಥಾನ ಇದೆ. ನಾವು ಇದುವರೆಗೂ ಅದು ಸೂರ್ಯ ದೇವಸ್ಥಾನ ಅಂತ ಅಂದ್ಕೊಂಡ್ವಿ. ನಾಳೆ ಹೋದರೆ ಆಯಿತು ಅಂತೇಳಿ ಹಾಗೆ ನೋಡಿ ಬಂದ್ವಿ. ಇಲ್ಲೇ ಇದು ಹೋಟ್ಲು ನೇತ್ರಾವತಿ. ಇದು ನೇತ್ರಾವತಿಲಿ ನೀರೇ ಇಲ್ಲ. ಗರ್ಭಗುಡಿ ಒಳಗೆ ಹೋಗ್ಬೇಕಾದ್ರೆ ಹೋಗೋದು. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಅದು ಅವಾಗಿನ ಮನೆ ಪ್ರಕೃತಿ ಚಿಕಿತ್ಸಾಲಯ ಇದೆ ಮನೆ. ಇದು ಆಪೋಸಿಟ್ಟು ಇದು ಇದಿತ್ತು ನೋಡಿ, ಇಲ್ಲೇನೆ ನೇತ್ರ ಇವಳ್ದು ಇದಾಗಿದ್ದು, ಸೌಜನ್ಯದಿಂದ ಇದಾಗಿದ್ದಿದೆ. ಈಗಿಲ್ಲ ನೋಡಿ ಮನೆ ನೋಡಿ. ಈಗ ಇಷ್ಟೇ ದೂರ ಬಂದ್ಬಿಟ್ಟು ನೋಡಿ, ಇಲ್ಲಿಂದ ಹಿಂಗೆ ಮುಂದಕ್ಕೆ ಹೋಗಿ ನಡ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲೆಲ್ಲ ರೋಡ್ ಇದೆ ನೋಡಿ, ಇಲ್ಲ ಅಲ್ಲ ಹಾಂ, ಅಲ್ಲಿ ಇಷ್ಟು ಗ್ಯಾಪ್ ಒಳಗಡೆ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ. ನೋಡಲ್ಲಿ ಸೌಜನ್ಯ ಮನೆಗೆ ದಾರಿ, ನೋಡಲ್ಲಿ ಸೌಜನ್ಯ ಮನೆಗೆ ದಾರಿ. ಹಾಂ, ಅಷ್ಟರಲ್ಲಿ ಇಳಿದು ಬಸ್ ಸ್ಟಾಪಿಂದ ಅಲ್ಲಿ ಬರೋದ್ರೊಳಗಡೆ ಕಿಡ್ನಾಪ್ ಮಾಡಿದ್ದಾರೆ ಅವಳನ್ನ. ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಹಾಂ, ಅವ್ರದ್ದು ಜಾಸ್ತಿ ಅಲ್ಲ. ಹಾಂ, ಫ್ರೆಂಡ್ಸ್ ಈಗ ಧರ್ಮಸ್ಥಳ ತಲುಪಿದ್ದೀವಿ. ಧರ್ಮಸ್ಥಳದ ಈ ಒಂದು ಗೋಪುರ ಏನಿದೆ ನೋಡಿ, ಎಂಟ್ರೆನ್ಸ್ ಇದು ದೇವಸ್ಥಾನದೊಳಗಡೆ. ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ. ಫಸ್ಟು ರೂಮ್ ಸಿಕ್ಬಿಟ್ರೆ ಸಾಕಪ್ಪ ಅಂದ್ಕೊಂಡೇ ಹೋದ್ವಿ. ಬಟ್ ಜನಗಳು ನೋಡಿಬಿಟ್ಟು ಶಾಕ್ ಆಯಿತು, ಅಷ್ಟು ರಶ್ ಇತ್ತು ಧರ್ಮಸ್ಥಳದಲ್ಲಿ. ನೀವೇ ನೋಡ್ಬೋದು ಎಷ್ಟು ರಶ್ ಅಂತ. ಎಷ್ಟು ಜನ ಸೇರೈತೆ ನೋಡು ಧರ್ಮಸ್ಥಳದಲ್ಲಿ. ಹಾಂ, ಬಂದ್ವಿ. ಆಧಾರ್ ಕಾರ್ಡ್ ನಂದಿದೆಯಲ್ಲ. ಕಾರ್ ಪಾರ್ಕಿಂಗು, ಗೆಸ್ಟ್ ಹೌಸು. ದೇವಸ್ಥಾನ ಎಲ್ಲಿ ಹೇಳು? ಅಲ್ಲಿ ಹಿಂಗು ರೋಡ್ ಹಂಗು ರೋಡಾ ಇಲ್ಲ ಹಿಂಗ? ಹೌದಾ? ಮರ್ತೇ ಓದಂಗಾಗಿತ್ತೆ. ಹೋಗು. ಹ್ಞೂ, ಇದು ಅಣ್ಣಪ್ಪ ಸ್ವಾಮಿ ಬೆಟ್ಟ ಮನೆ ಇದು. ಈ ಕಡೆ ಎಲ್ಲ ಸಿಗೋ ಡೌಟು ಬಿಡು ಮುರಳಿ, ಆ ಕಡೆಗೆ ಹೋಗ್ಬೇಕು. ಹಾಂ, ಸಲ ಬಂದಾಗ ಗಂಗೋತ್ರಿ ಮತ್ತು ಸಾಕೇತ್ ಅಂತ ಇದೆಯಲ್ಲ, ಆ ರೂಮ್ಗಳನ್ನೇ ಜಾಸ್ತಿ ನಾವು ಹೋಗಿ ಅಲ್ಲೇ ರೂಮ್ ತೊಗೋತಾ ಇದ್ವಿ. ಇವತ್ತಿಲ್ಲಿ ಎಂಟ್ರೆನ್ಸಿಂದ ನೋಡಿದ್ವಿ, ಅಲ್ಲಿ ಮುಂದೆನೇ ಬೋರ್ಡ್ ಹಾಕಿದ್ರು ರೂಮ್ ಖಾಲಿ ಇಲ್ಲ ಅಂಥೇಳಿ. ಹಂಗಾಗಿ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟು ಕಡೆ ಗಂಗೋತ್ರಿ ಇದೆ, ಅಲ್ಲಿ ತನಕ. ನೇತ್ರಾವತಿ, ಗಂಗೋತ್ರಿ, ವೈಶಾಲಿ, ಶರಾವತಿ ದೇವಸ್ಥಾನ ಬಂತಪ್ಪ. ಮಂಜುನಾಥ ಕಾಪಾಡಪ್ಪ. ದರ್ಶನ ಮುಗಿಸ್ಕೋಬಿಟ್ರೆ
ತಡಿ ಇಲ್ಲಿ ನೇತ್ರಾವತಿಲಿ ಕೇಳೋಣ ಫಸ್ಟು. ಅಲ್ಲ ಇವ್ರಂತವ್ರು ಜಾಸ್ತಿ ಹೋಟೆಲ್ ಮಾಡ್ಬೇಕಪ್ಪ ಉಳ್ಕೊಳಕ್ಕೆ. ದುಡ್ಡೆಲ್ಲ ಜಾಸ್ತಿ ಎಲ್ಲಿ ಮನೆ ಅದು ಗಂಗೋತ್ರಿ ಇಲ್ಲೆಲ್ಲ ಇತ್ತು ಮುರಳಿ. ಗಂಗೋತ್ರಿ ಅಲ್ಲೇ ರೈಟ್ ಅಲ್ಲಿ. ಸಿಕ್ಕೋದ್ರದ್ರಲ್ಲಿ ಸಿಗ್ಬೇಕು ಮನೆ. ಪಟಪಟ ಅಂತ ಹೋಗಿ ಕೇಳಬೇಕು. ಜನ ಆಗ್ಬಿಟ್ಟಿರ್ತಾರೆ. ಬಸ್ ಎತ್ಕೊಂಡು ಹೋಗು, ಹಂಗೆ ಹೋಗ್ಬೇಡ. ಆಧಾರ್ ಕಾರ್ಡ್ ಇತ್ತು ಅಂದರೆ ಇದು ಮಾಡ್ಬೇಕು. ಯಾಕೋ ಖಾಲಿ ಇದೆ ಅಂದ್ರೆ ಜಾಸ್ತಿ ಇಲ್ಲಕ್ಕೆ ಬೋರ್ಡ್ ಹಾಕೋಣ ಎಲ್ಲ ಗೊತ್ತಿಲ್ಲ. ರೋಡಲ್ಲಿ ಫೇರ್ ಆ್ಯಂಡ್ ಲವ್ಲಿ ಬ್ಯಾಗಿಗೆ ಹಾಕೋಕ್ಕೆ. ಫ್ರೆಂಡ್ಸ್ ರೂಮ್ ಎಲ್ಲೂ ಸಿಗಲಿಲ್ಲ ಫ್ರೆಂಡ್ಸ್. ಫುಲ್ಲು ಒಂದೆರಡು ರೌಂಡ್ ಹೋಗಿ ಬಂದ್ವಿ. ಈ ಧರ್ಮಸ್ಥಳ ಬಿಟ್ಟು ಹೊರಗಡೆ ಹೋದರೆ ಸಿಕ್ಕುತ್ತೇನೋ. ಒಟ್ಟು ದರ್ಶನಕ್ಕೆ ಹೋಗಬೇಕು. ಇವಾಗ ಗಾಡಿ ಪಾರ್ಕಿಂಗಲ್ಲಿ ಹಾಕಿ ದರ್ಶನಕ್ಕೆ ಹೋಗಿ ಬಂದು ಆಮೇಲೆ ಯೋಚನೆ ಮಾಡೋದು. ಯಾಕಂದರೆ ಫುಲ್ಲು ಎಲ್ಲ ಸರೌಂಡಿಂಗ್ ಫುಲ್ ಸುತ್ತಬಿಟ್ಟೆ ನಾನಂತೂ. ಎಲ್ಲ ಕಡೆ ಇಳ್ದು ಹೋದೆ. ಎಲ್ಲ ಕಡೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ರೂಮ್ ಖಾಲಿ ಇಲ್ಲ ಅಂತೇಳಿ. ನಾವು ಮಧ್ಯಾಹ್ನಕ್ಕೆ ಬಂದಿದ್ರೆ ರೂಮ್ ಸಿಗೋದು. ಇವಾಗ ವೀಕೆಂಡ್ ಬೇರೆ ಅಲ್ವಾ, ಇವತ್ತು ಫ್ರೈಡೇ, ಹಂಗಾಗಿ ಒಂದು ಕಡೆನೂ ರೂಮ್ ಇಲ್ಲ. ಗೊತ್ತಿಲ್ಲ ಇವತ್ತು ನೈಟ್ ಹೆಂಗೆ ಹೋಗುತ್ತೋ ಏನೋ. ತುಂಬ ಸುಸ್ತಾಗ್ಬಿಟ್ಟಿದೆ ಮೊದಲೇ ಶೃಂಗೇರಿ ಎಲ್ಲ ಬಿಸಿಲಲ್ಲಿ ಓಡಾಡಿ. ಫಸ್ಟ್ ಇವಾಗ ಇಲ್ಲಿ ಟಾಯ್ಲೆಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗಾಡಿಗೆ ಬಂದು ಆಮೇಲೆ ಯೋಚನೆ ಮಾಡ್ತೀವಿ ಏನು ಮಾಡೋದು ಅಂತೇಳಿ. AC ಹಾಕಿದ್ರೆ ಮುಳ್ಕೋಬೋದು. ತನುಗೆ ಒಬ್ಳಿಗೆ ಸುಸ್ತಾಗಿಲ್ಲ ಅನ್ನಿಸ್ತೈತೆ. ನಮ್ಮಿಬ್ರಿಗೂ ತುಂಬ ಸುಸ್ತಾಗಿ. ಚಿಲಿಗೆ ಸುಸ್ತಾಯ್ತಾ ತುಂಬ? ತನು ಒಬ್ಳಿಗೆ ಸುಸ್ತಾಗಿಲ್ಲ. ನನ್ನ ಹಸ್ಬೆಂಡಿಗೂ ಸುಸ್ತಾಯ್ತೆ, ನನಗೂ ಸುಸ್ತಾಗಿದೆ. ನಿಜವಾಗ್ಲೂ ರೂಮ್ ಸಿಕ್ಬಿಟ್ಟಿದ್ರೆ ಆರಾಮಾಗಿ ಮಲ್ಕೊಬೇಕು ಅಂತಾನೆ ಅಂದ್ಕೊಂಡೆ ಹೋಗಿ. ಮನೆ ಚಪ್ಪಲಿ ಇಲ್ಲಿ ಬಿಡಬೇಡ ಮನೆಯಲ್ಲಿ ಅಲ್ಲಿ ಇದರಲ್ಲಿ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇದೆ. ಇಲ್ಲಿಂದ ಎಲ್ಲ ಹಂಗೆ ನಡೆಯೋಕ್ಕಾಗಲ್ಲ, ಇಲ್ಲೆಲ್ಲ ಗಲೀಜಿರುತ್ತೆ. ಓಕೆ ಫ್ರೆಂಡ್ಸ್ ಫೇಸ್ ನೋಡೋಕ್ಕಾಗ್ತಿಲ್ಲ. ಫಸ್ಟ್ ಫ್ರೆಶ್ ಅಪ್ ಆಗಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತೀವಿ. ವಿಡಿಯೋ ನೋಡ್ತಾ ಇರಿ. ಯಾರಾದರೂ ಬರಬೇಕು ಧರ್ಮಸ್ಥಳಕ್ಕೆ ಅಂದರೆ ವೀಕೆಂಡಲ್ಲಿ ಬರೋಕ್ಕೆ ಹೋಗ್ಬಿಡಿ. ಇನ್ನೇನು ರಜಾ ಬೇರೆ ಅಲ್ವಾ, ತುಂಬ ರಶ್ ಇದೆ. ಬಂದರೆ ಮಧ್ಯಾಹ್ನನೇ ಬನ್ನಿ ರೂಮ್ ಬೇಕು ಅಂದರೆ. ಮಧ್ಯಾಹ್ನದಷ್ಟಲ್ಲಾದ್ರೆ ರೂಮ್ಗಳು ಸಿಗುತ್ತೆ. ಸಂಜೆ ಆಗ್ತಾ ಎಲ್ಲ ರೂಮನ್ನು ಫುಲ್ಲು ಗಂಗೋತ್ರಿ, ಶರಾವತಿ, ನರ್ಮದಾ, ಆಮೇಲೆ ಅಲ್ಲಿ ಸಾಕೇತ್, ಅಲ್ಲಿ ತನಕನೂ ಸುತ್ತಾಡ್ಕೊಂಡ್ಬಂದ್ವಿ. ಎಲ್ಲೂ ರೂಮ್ ಇಲ್ಲ. ಇನ್ನು ಬೆಳ್ತಂಗಡಿ ಕಡೆ ಅಂದರೆ ಉಜಿರೆ ಹತ್ರ ಇದೆ. ಉಜಿರೆ ಹತ್ರ ಎಲ್ಲ ಸಿಗುತ್ತೆ ಬೇರೆ ಬೇರೆ ಲಾಡ್ಜ್, ಅಂದರೆ ಕಾಸ್ಟ್ಲಿ ಲಾಡ್ಜ್ ಇರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ. ಅಲ್ಲೂ ಗೊತ್ತಿಲ್ಲ, ಅಲ್ಲೂ ಇದಾವೋ ಇಲ್ವೋ ಇವಾಗ ಗೊತ್ತಿಲ್ಲ. ಯಾಕಂದರೆ ಸುಮಾರು ಜನ ರೂಮ್ ಸಿಗದೆ ರಿಟರ್ನ್ ಹೋಗ್ತಿರ್ತಾರಲ್ವ, ಹಂಗಾಗಿ ಅಲ್ಲಿ ಗೊತ್ತಿಲ್ಲ. ಓಕೆ ಬನ್ನಿ. 8ಕ್ಕೆ 5 ನಿಮಿಷ ಇದೆ. 8ಕ್ಕೆ ಶಲ್ಲೆಗಿಲ್ಲಿ ಹಾಕೋಬೇಕಾ ಏನೋ ಗೊತ್ತಿಲ್ಲ ಚಿನ್ನಿ. ಇಲ್ಲಿ ಏನು ರೂಲ್ಸ್ ಇದೆಯೋ. ಮನೆ ಇಲ್ಲಿ ಬಾ ಮನೆ, ಇಲ್ಲಿ ದರ್ಶನಕ್ಕೆ, ಫ್ರೀ ದರ್ಶನಕ್ಕೆ, ದೇವರ ದರ್ಶನಕ್ಕೆ ಹೊಂಟ್ರಿ. ಅಪ್ಪ ಇದೆ ಹಿಂದೆ ಅಪ್ಪ, ಇದೇನು ಈ ಥರ ಚುಚ್ಚುತ್ತಿದೆ ಕಾಲು. ಅಯ್ಯಪ್ಪ ಎಲ್ಲಿ ಬಾ ಮುರಳಿ, ಬಾ ತನು. ಮುರಳಿ ಬಾ ತನು, ಬಾ ಬರುತ್ತೆ ಬಾ. ನೋಡ್ಕೊಂಡು
ಮತ್ತೆ ಹೋಗೋಣ ಇಲ್ಲಿ ಒಳ್ಳೆ ನಿಮ್ಮ ಅಪ್ಪ ಬರೋತ್ತಿಗೆ ಮುಂದೆ ಮುಂದೆ ಓಡೋಗ್ತೀನಿ ಎಲ್ಲಿ ಯಾರಾದರೂ ಕಳೆದೋದು ಓ ಇಲ್ಲಿ ಕೂರೋದು ನೋಡಿ ತಿರುಪತಿ ಥರ ಅಲ್ವಾ ತಿರುಪತಿ ನಮ್ಮ ಮನೆ ಅಲ್ಲಿ ನೋಡು ಕಾಫಿಗೆ ಚೈಲ್ಡ್ ಕೇರು ಮಹಿಳೆಯರು ಜೆಂಟ್ಸು ಟಾಯ್ಲೆಟ್ ಎಲ್ಲ ಇದೆ ಅಲ್ವಾ ಯಾವ ಅಲ್ವಾ ನೀರು ಟಾಯ್ಲೆಟು ಎಲ್ಲ ಇದೆಯಲ್ಲ ಕಾಫಿ ಹಾಂ ತಿರುಪತಿಯಲ್ಲಿ ಇದೆಯಲ್ಲ ಆ ಥರ ಅದೇ ಅಲ್ಲಿ ಹಳೆ ಸ್ಟೈಲ್ ಸ್ವಲ್ಪ ಓಲ್ಡ್ ಸ್ಟೈಲಲ್ಲಿದೆ ಇದು ಹೊಸ್ದಾಗಿ ಒಳ್ಳೆ ಸ್ಟೈಲ್ ಇದ್ರಲ್ಲಿ ಮಾಡಿ ಅಲ್ವಾ ಆಯ್ತಾ ಚೇರ್ ಆ ಕಡೆ ಈ ಕಡೆ ಜರುಗಿಸ್ತಾರೆ ಅಂತ ಈ ಥರ ಅದಕ್ಕೆ ಈ ಕಡೆ ಕೂತ್ಬಾರ್ದು ಈ ಕಡೆ ಫಸ್ಟ್ ರೋಲ್ ಕೂತ್ಕೊಂಡು ಬೇಗ ಬೇಗ ಹಾಕ್ಬಿಡ್ತಾರೆ ಆಯಿತು ಊಟ ಆಯ್ತಲ್ವಾ ಚೆನ್ನಾಗಿ ಮತ್ತು ನಿಧಾನಕ್ಕೆ ಡೈಜೆಷನ್ ಆಗಬೇಕು ಈ ಥರ ತುರ್ಕೊಂಡ್ರೆ ಅಲ್ಲೇ
ಆಯ್ತಾ ಮನೆ ಕ್ಯಾಶ್ ಅಂತ ಕ್ಯಾಶಾ ನಿಮ್ಮ ಐಸ್ ಕ್ರೀಮ್ ದಯವಿಟ್ಟು ಫಸ್ಟ್ ತಿನ್ನಿ ಅದನ್ನ, ಅದೇನ ಗಟ್ಟಿನೂ ಇಲ್ಲ. ಅಲ್ಲಿ ಜುಮ್ ಅನ್ನುತ್ತೆ. ನಾಲ್ಕು ಹೇಳ್ತೀನಿ ತುಟ್ಟಿನೂ ತಿಂದೆ ಮಾತ್ರ. ತೆಕ್ಕೋ ಬರ್ರಿ ಅಲ್ಲಿ ಕೂತಿರ್ತೀನಿ ತಡಿಚೀನಿ ನಿಂತ್ಕೊಳ್ರಿ ಇಬ್ರು. ಅಲ್ಲಿಗೆ ಹೋಗಲ್ಲ ಅಲ್ಲಿ. ಸರಿ ಫ್ರೆಂಡ್ಸ್, ಈಗ ಕಾರಲ್ಲಿ ಬಂದು ಪಾರ್ಕಿಂಗಲ್ಲಿ ಹಂಗೆ ಮಲ್ಕೊಂಡಿದ್ದೀವಿ. ಒಂದು ರೌಂಡ್ ಹೋಗಿ ಬಂದು ಎಲ್ಲೂ ರೂಮ್ ಇಲ್ಲ. ಮಲ್ಕೊಳ್ಳೋದ್ರಲ್ಲಿ ದೇವಸ್ಥಾನದ್ದು ಹತ್ರ ಮಲ್ಕೋಬೋದು, ಅಂದರೆ ಎಲ್ಲ ಹಂಗಂಗೆ ಮಲಗಿಬಿಟ್ಟಿದ್ದಾರೆ ರೂಮ್ ಸಿಗ್ದಿಲ್ದವರು. ಸೊ ಅಲ್ಲಿ ಮಲ್ಕೊಳ್ಳೋದಕ್ಕೆ ಚಾಪೆ ಎಲ್ಲ ಬೇಕು. ಹಾಗಾಗಿ ಕಾರಲ್ಲೇ ಬಂದು ಮಲಗಿದ್ದೀವಿ. ನನ್ನ ಹಸ್ಬೆಂಡ್ಗೆ ಅಲ್ಲೇ ನಿದ್ದೆನೇ ಬಂದುಬಿಡ್ತು. ಬೆಳಗ್ಗೆ ಬೇಗ ಎದ್ದು ಸುಬ್ರಹ್ಮಣ್ಯಗೆ ಹೋಗಬೇಕು. ನೋಡೋಣ ಆ ಕಡೆ ಎಲ್ಲಾದರೂ ಬೆಳ್ತಂಗಡಿ ಕಡೆಗೆ ಹೋಗಿ ರೂಮ್ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡ್ವಿ. ಗಂಟೆ ಹತ್ತಾಯಿತು. ಮತ್ತಿಷ್ಟೊತ್ತಲ್ಲಿ ಅಲ್ಲೆಲ್ಲ ರೂಮ್ ಸಿಗದೇ ಇದ್ದರೆ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ. ಅದಕ್ಕೆ ಇದೊಂದು ನೈಟ್ ಹೆಂಗಾದರೂ ಅಡ್ಜಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಅಲ್ಲೇ ಎಲ್ಲಾದರೂ ಸ್ನಾನ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಂಡು ಇನ್ನು ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲೊಂದು ದರ್ಶನ ಮುಗಿಸ್ಕೊಂಡು ಇನ್ನು ಊರ ಕಡೆ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಪಾರ್ಕಿಂಗಲ್ಲಿ ಇದ್ದಿದ್ದ ಗಾಡಿಗಳೆಲ್ಲ ಸುಮಾರು ಖಾಲಿನೇ ಆಗೋದ್ವಿ. ಆವಾಗಲೇ ಬರಬೇಕಾದ್ರೆ ಫುಲ್ಲು ತುಂಬಿತ್ತು ಇಲ್ಲಿ. ಇವಾಗಂತೂ ಪಾರ್ಕಿಂಗ್ ಫುಲ್ಲು ಖಾಲಿ ಇದೆ ನೋಡಿ. ಎಲ್ಲೋ ಒಂದೊಂದು ಗಾಡಿಗಳು ನಿಂತಿದೆ. ದೇವಸ್ಥಾನದ ಆಪೋಸಿಟ್ ಇರೋ ಪಾರ್ಕಿಂಗಲ್ಲೇ ಗಾಡಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಒಂದು 4-5 ಗಂಟೆಗೆ ರೆಡಿಯಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಹಿಂದ್ಗಡೆ ಸೀಟಲ್ಲಿ ಮಲಗಿದ್ದಾಳೆ, ನಾನಿಲ್ಲಿ ಫ್ರಂಟ್ ಸೀಟಲ್ಲಿ ಮಲಗಿದ್ದೀನಿ. ನನ್ನ ಹಸ್ಬೆಂಡು ಡ್ರೈವಿಂಗ್ ಸೀಟನ್ನು ಬೆಂಡ್ ಮಾಡ್ಕೊಂಡು ಮಲಗಿದ್ದಾರೆ. ನಾನು ಸೀಟನ್ನು ಬೆಂಡ್ ಮಾಡಿಕೊಂಡು ಹಾಗೆ ಮಲ್ಕೊಂಡಿದ್ದೀನಿ. ಈ ರೀತಿ ಮಲಗೋಕ್ಕಾಗಲ್ಲ, ಬಟ್ ಎಲ್ಲೂ ರೂಮ್ ಇಲ್ಲ. ಈ ಸರೌಂಡಿಂಗಲ್ಲೇ ರೂಮ್ ಇಲ್ಲ. ವೀಕೆಂಡಲ್ಲಿ ಮಾತ್ರ ಬರಲೇಬಾರ್ದಪ್ಪ. ಅದರಲ್ಲೂ ಈಗ ಬೇರೆ ಸಮ್ಮರ್ ಹಾಲಿಡೇ ಅಲ್ವಾ, ಎಲ್ಲ ಸಿಕ್ಕಾಬಿಟ್ಟೆ ರಶ್ ಇದೆ ಧರ್ಮಸ್ಥಳದಲ್ಲಿ. ಓಕೆ, ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾಯಿರಿ. ಫ್ರೆಂಡ್ಸ್, ನಾವು ಪಾರ್ಕಿಂಗಲ್ಲೇ ಅಡ್ಜಸ್ಟ್ ಮಾಡಿ ಮಲ್ಕೊಂಡು ಇವಾಗ ಇಲ್ಲೇ ಎಲ್ಲ ವಾಶ್ರೂಮ್ ವ್ಯವಸ್ಥೆ ಇದೆ. ಅಲ್ಲಿ ಹೋಗ್ಬಿಟ್ಟು ಫೇಸ್ ಎಲ್ಲ ನೇತ್ರಾವತಿಯಲ್ಲಿ ನೀರಿದೆಯೋ ನೋಡ್ಕೋಬೇಕು. ತನ್ನ ಮಂಜುನಾಥನ ಕಡೆ ಕೈ ಮುಗಿತೀನಿ, ಅಲ್ಲಿ ಆ ಕಡೆ ಹೋಯ್ತು. ನೇತ್ರಾವತಿ ಕಡೆ ಹೋಗ್ಬಿಟ್ಟು ಇವಾಗ ನೀರಿದೆಯಾ ಅಂತ ನೋಡ್ಕೋಬೇಕು. ನೀರಿದ್ದರೆ ಅಲ್ಲೇ ಸ್ನಾನ ಮಾಡೋದು. ಇಲ್ಲಿ ವಾಶ್ರೂಮ್ಗಳಿದೆ, ಬಚ್ಚಲ ಮನೆ ಅಂದರೆ ಬಾತ್ರೂಮ್ಗಳಿಲ್ಲ.
ಪಾರ್ಕಿಂಗಲ್ಲಿ ಮಲಗೋದು, ರೋಡ್ ಸೈಡಲ್ಲೇ ಮಲಗಿರೋರೇ ಜಾಸ್ತಿ. ಈ ದೇವಸ್ಥಾನ ನಿಜವಾಗ್ಲೂ ಇನ್ನೂ ತುಂಬ ರೂಮ್ಗಳು ಬೇಕು ಅಲ್ವಾ? ಬರೋ ಅಷ್ಟು ಜನಗಳಿಗೆ ತಕ್ಕಾಗಿ ಇಲ್ಲಿ ರೂಮ್ಗಳಿಲ್ಲ. ಎಲ್ಲ ಪಾರ್ಕಿಂಗಲ್ಲಿ, ರೋಡ್ ಸೈಡಲ್ಲಿ ಚಾಪೆಗಳು ಹಾಕ್ಕೊಂಡು, ಟಾರ್ಪಲ್ಗಳು ಹಾಕ್ಕೊಂಡು ಮಲಗಿರೋರೇ ಜಾಸ್ತಿ. ಓ, ಬಾಹುಬಲಿ ಬೆಟ್ಟ ಇದೇನೋ ನೋಡು, ಇದು ಬಾಹುಬಲಿ ಬೆಟ್ಟ, ಧರ್ಮಸ್ಥಳದ ಮೇನ್ ಗೇಟ್. ಹೊಸ ಬಸ್ ಸ್ಟ್ಯಾಂಡ್ ಅಂದ್ರೆ ಅದಾ? ಮುಂಚೆ ಈ ಬಸ್ ಸ್ಟ್ಯಾಂಡ್ ಇತ್ತಾ? ಏನಪ್ಪ ಇದೇ ಇರ್ಬೇಕು. ಅದಾ? ಇದು ಎಂಥ ಗಿಡ ಅಂತ ಈ ಥರ ಇದೆ? ಎಷ್ಟು? ಹಾಂ, ಡೀಸಲೇ ಬೆಳೆಯೋದು. ಚೆನ್ನಾಗಿ ಬಂದಿತ್ತಲ್ವಾ? ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಬ್ರಷೇ ತಂದಿಲ್ವಲ್ಲ. ನಾನು ತಂದಿಲ್ಲ, ನಾನೇ ಬ್ರಷ್ ಮಾಡಿದ್ದೀನಿ. ಮತ್ತೂ ಏನೋ ಬ್ರಷ್ ಮಾಡ್ತಂಗಿತ್ತು. ಕೈ ಬೆಳ್ಳಲ್ಲಿ ಬ್ರಷ್. ಕಾಡು ಹೆಂಗಿದೆ ನೋಡಿಲ್ಲಿ. ರಾತ್ರಿ ಹೊತ್ತೇನೋ ನಡೀತಾ ಇತ್ತು ದೇವಸ್ಥಾನದಲ್ಲಿ. ಏನು ನಡೀತಾ ಇತ್ತು? ಏನೋ ಟಮ್ಟ ಎಲ್ಲ ಬಾರಿಸ್ತಾ ಇತ್ತು. ಹೌದಾ? 11 ಗಂಟೆ ರಾತ್ರಿ ಜನ ಎಲ್ಲ ಓಡಾಡ್ತಿದ್ರು. ಓಡಾಡ್ತಾನೆ ಇರ್ತಾರೆ ಚಿನ್ನಿ. ದೇವಸ್ಥಾನ ಮುಂದೆನೇ ಮಲ್ಕೊಬಿಡ್ತಾರಲ್ಲ, ಅಲ್ಲೇ ಕೂತ್ಕೊಂಡು ಎಷ್ಟು ಜನ ಕೂತಿದ್ರು ಪಾಪ, ಮಲ್ಗೋಕ್ಕೂ ಜಾಗ ಇದೆ. ಇದು ಚೆನ್ನಾಗಿ ಇನ್ನೂ ಒಂದು 5-6 ಲಾಡ್ಜ್ಗಳು ಮಾಡಬೇಕಿಲ್ಲಿ. ಇಲ್ಲದೆ ಹೋದರೆ ಬರೋ ಭಕ್ತಾದಿಗಳಿಗೆಲ್ಲ ಕಷ್ಟ ಆಗುತ್ತೆ. ಧರ್ಮಸ್ಥಳಕ್ಕೆ ಇನ್ನೇನು ಭಕ್ತರಂತೂ ಕಡಿಮೆ ಆಗಲ್ಲ ಮುರಳಿ, ಬರ್ತಾನೆ ಇರ್ತಾರೆ. ಹಾಂ, ಅದಕ್ಕೆ ಬೆಳಗ್ಗೆ ಸ್ನಾನಘಟ್ಟಕ್ಕೆ ಬಂದಾಯಿತು.